ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರ ಆತ್ಮೀಯರೇ. ಎಸ್ ಜಾನಕಿ ಈ ಹೆಸರು ಒಂದು ಮಧುರ ಹೆಸರು. ಹೌದ್ರಿ, ಕೇಳೋದಕ್ಕೂ ಇಂಪು, ಮನಸ್ಸಿಗೂ ತಂಪು, ಅದೇ ಕಾಲಕ್ಕೆ ಒಂದು ಬ್ರೈನಿಗೂ ಹೊಸ ಚೈತನ್ಯ. ಇಂಥ ಒಬ್ಬ ಎಸ್ ಜಾನಕಿ ಇವತ್ತು ನಮ್ಮ ನಡಕ್ಕಿಲ್ಲ. ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ಹಾಡಿದಂಥ, ಅದರಲ್ಲೂ ಕನ್ನಡದಲ್ಲಿ ಸಾಕಷ್ಟು ಹಾಡಿದಂತಹ ನಮ್ಮ ಎಸ್ ಜಾನಕಿ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲದರಲ್ಲೂ ತಮ್ಮ ಸಂಗೀತದ ಸೂರ್ಯನ ವ್ಯಕ್ತಪಡಿಸಿದವರು. ಅಂಥವ್ರು ಇವತ್ತು ನಮ್ಮ ನಡಕ್ಕೆ ಇಲ್ಲ ಅನ್ನೋದು ನೋವಿನ ವಿಷಯ. ಅವ್ರು ಶಾರೀರಿಕವಾಗಿ ಇಲ್ಲದೆ ಹೋಗಿರ್ಬೋದು, ಬೌದ್ಧಿಕವಾಗಿ ಇಲ್ಲದೆ ಹೋಗಿರ್ಬೋದು, ಬಟ್ ಅವ್ರು ನಮ್ಮ ಜೊತೆಗೆ ಇವತ್ತು ತಮ್ಮ ಹಾಡುಗಳ ಮೂಲಕ ನಿರಂತರವಾಗಿ ಉಳಿತಾ ಇದ್ದಾರೆ. ಇಮ್ಮಾರ್ಟಲ್, ನಾಶವಿಲ್ಲದ ಅವರ ಧ್ವನಿ, ನಾಶವಿಲ್ಲದ ಅವರ ಹಾಡು ಸದಾ ಇರುವುದರಿಂದಾಗಿ ಅವ್ರ ಸಲುವಾಗಿ ಒಂದಿಷ್ಟು ಸ್ವರ ನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಭಾವಯಾನ ನಮ್ಮ ಮಹಿಳಾ ಸಂಘಟನೆ ಆಗಿರ್ಬೋದು, ಜೊತೆಗೆ ಗುಂಪು ಕಲಾವಿದರ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಅದ್ರ ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತವರು, ಅದೇ ಕಾಲಕ್ಕೆ ಮಧುರ ಸಂಗೀತ ಬಳಗ ಇವರೆಲ್ಲ ಕುಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರಿಗೆ ಸಾಕಷ್ಟು ಅವರು ಹಾಡಿದ ಹಾಡುಗಳನ್ನು ಅಲ್ಲೇ ಹಾಡಿ ಕೆಲವೊಂದು ಸಂಗೀತಗಾರರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಅವ್ರ ಬಗ್ಗೆ ಮಾತಿಗಿಂತಲೂ ಸ್ವರದಿಂದನೇ ಅವರು ನಮನ ಸಲ್ಲಿಸಿದಂಥದ್ದು ಭಾಳ ಗಮನಾರ್ಹದ. ಅದನ್ನು ಅಲ್ಲಿದ್ದುಕೊಂಡು ನೋಡಿ ಅವ್ರು ಏನೇನು ಮಾಡಿದರು, ಅದೇ ಕಾಲಕ್ಕೆ ಸ್ವರ ಸಂಯೋಜನೆ ಯಾವ ರೀತಿ ಇತ್ತು ಅನ್ನೋದನ್ನು ಪಾರಿಜಾತವನ್ನು ಮರು ಸೃಷ್ಟಿ ಮಾಡೋದು, ಯಾವುದೋ ಇದ್ದಿದ್ದು ಮರು ಸೃಷ್ಟಿ ಮಾಡಿ ಬರೆದು ಒಂದು ರೂಪಕ್ಕೆ ತಂದಂತಹ ಪಾರಿಜಾತ ಕಲಾವಿದರು. ಜೊತೆಗೆ ಕೃಷ್ಣನ ಪಾತ್ರಧಾರಿ, ಕೊರಂಜಿ ಪಾತ್ರಧಾರಿ, ಅನೇಕ ಪಾತ್ರಗಳನ್ನು ಮಾಡಿದಂಥ, ಅನೇಕ ನಾಟಕಗಳನ್ನು ಬಯಲಾಟಗಳನ್ನು ಮಾಡಿದಂಥ ನಮ್ಮ ಈಶ್ವರಚಂದ್ರ ಬೆಳಗೇರಿ ಅವರು ಆ ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನು ಮಾಡಿದರು, ಭಾವ್ಯಾಣದವರು, ಗುಂಪು ಕಲಾವಿದರು, ಕನ್ನಡ ಸಾಹಿತ್ಯ ಪರಿಷತ್ತವರು, ಚಲನ ಸಾಹಿತ್ಯ ಪರಿಷತ್ತವರು, ಮಧುರ ಸಂಗೀತ ಬಳಗದವರು ಏನು ಮಾಡಿದರು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ತಾವು ದಯವಿಟ್ಟು ಅದನ್ನು ಆಲಿಸ್ಬೇಕಾಗಿ ಏನು ನಡೀತಿರಲ್ಲ. ಸರ್ ನಮಸ್ಕಾರ. ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಸರ್ ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ನಮಗೆಲ್ಲರಿಗೂ ರೀ ಒಂಥರ ತಾಯಿ ಸ್ವರೂಪ ಅಥವಾ ಅಕ್ಕನ ಸ್ವರೂಪ ಸ್ಫೂರ್ತಿ ಬಿಡ್ರಿ, ಧ್ವನಿಯಿಂದ ಎಲ್ಲರನ್ನೂ ಆಕರ್ಷಣೆ ಮಾಡಿದ ಮತ್ತು ಮನಸ್ಸಿಗೆ ಯಾವಾಗಲೂ ಮುದವನ್ನು ನೀಡುವ ಜೊತೆಗೆ ಒಂದು ಸಂಸ್ಕೃತಿ ನೀಡಿ ಒಬ್ಬ ನೀತಿವಂತನಾಗಿ ಬದುಕುವಂಥ ಒಂದು ಸಾಹಿತ್ಯವನ್ನು ಕೊಟ್ಟಂತೆ ಅವ್ರ ಹೆಸರೇ ನೀವು ಹೇಳ್ದಂಗೆ ರೀ ಎಸ್ ಜಾನಕಿ ಅಮ್ಮನವ್ರ ಹೆಸರನ್ನು ಕೇಳಿದ್ರೆ ಸರ ಹೃದಯಕ್ಕೆ ಏನೋ ಒಂಥರ ಒಂದು ಆನಂದ. ಅವ್ರು ನೋಡಿದ್ರಾಯ್ತು, ಕೇಳಿದ್ರಾಯ್ತು, ಅದು ಭೂಮಾನುಭೂತಿ ಅಂತ ಕುವೆಂಪು ಅವ್ರು ಹೇಳ್ತಾ ಇದ್ದಾರೆ. ಆ ಭೂಮಾನುಭೂತಿ ಇಲ್ಲಿ ಆಗ್ತದೆ, ಸಬ್ಲೈಮ್ ಅಂತೀವಿ ನಾವು, ಹೌದು ಸರ್, ಅದಾಗುವಂಥದ್ದು. ಇವತ್ತು ಅವ್ರಿಗೆ ಇತ್ತೀಚೆಗೆ ಯಾಕಂದ್ರೆ ಸರ್ ಜಾತಸ್ಯ ಮರಣಂ ದ್ರೋಮ್ ಅನ್ನೋದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಿಡ್ರಿ, ಬರುವಂಥದ್ದು. ಯಾರೇ ಆಗಲಿ ಇವತ್ತಿಲ್ಲ ನಾಳೆ ದೇಹವನ್ನು ಬಿಡಲೇಬೇಕು. ಆದರೆ ಸರ್ ನಮ್ಮ ಜಾನಕಮ್ಮನವರ ಒಂದು ಬದುಕಿನ ಒಂದು ಸಿಂಹಾವಲೋಕನವನ್ನು ನೀವು ಸ್ವಲ್ಪ ಮಾಡಿದ್ರಿ. ಅದನ್ನು ನೋಡಿದರೆ ಸರ್ ಇವರು ಸಂಗೀತಕ್ಕಾಗಿಯೇ ಹುಟ್ಟಿ ಬಂದಾರೇನು ಅಂಥೇಳಿ ಎಲ್ಲರಿಗೂ ಅನಿಸ್ತದೆ ಸರ್. ಯಾಕಂದ್ರೆ ಅವರ ಒಂದು ಜೀವನ